ಅಂದರೆ ಹುಟ್ಟಿದೊಂದಿಗಿಂತ ಹಿಡಿದು ಮದುವೆವರೆಗಿನ ಎಲ್ಲ ಹಾಡುಗಳು, ಆಮೇಲೆ ಈ ಬಯಕೆ ಹಾಡು, ನಾಮಕರಣ ಎಲ್ಲ ರೀತಿಯ ಹಾಡುಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಎರಡನೇದಾಗಿ ಕಥನ ಗೀತೆಗಳು, ಎಂತೆಂಥ ಕಥೆಗಳಿರ್ತವೆ. ನಾವೀಗ ಕಾವ್ಯ ಮಹಾಕಾವ್ಯ ಅಂತ ಹೇಳ್ತೇವಲ್ಲ, ಅದನ್ನು ಮೀರಿಸುವಂತಹ ಕಾವ್ಯಗಳು ಸಾಹಿತ್ಯಿಕವಾಗಿ ಅತ್ಯಂತ ಸಂಪೂರ್ಣವಾದ ಕಾವ್ಯಗಳು ಖಂಡಕಾವ್ಯಗಳು. ಆಮೇಲೆ ಕಥೆಗಳಿವೆ, ತುಂಬ ಕಥೆಗಳಿವೆ. ಈಗ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇದನ್ನು ಹೇಳಿದರು, ನಾವು ಈಗ ಇವತ್ತು ಹೀಗೆ ಬಿಟ್ಟರೆ ಏನಾಗ್ತದೆ, ಈ ಸಾಹಿತ್ಯ ಮಾಡ್ತಾ ಇದ್ದಾರೆ, ಅವರು ಮಾಡಿದ ಎಲ್ಲವನ್ನು ಈಗ ಅದನ್ನು ಕೈ ಸಿಗ್ತಾ ಇಲ್ಲ. ಆದರೆ ಸಿಗುವಂಥ ಎಲ್ಲ ಏನು ಸಾಹಿತ್ಯಗಳು ಅವನ್ನ ಕಾಣಿಸಿಕೊಳ್ಳುವ ಸಲುವಾಗಿ ನಾವು ಒಂದು ಸಮಿತಿಯನ್ನು ಹಳೆ ಕೈಯಿಂದ ನಾಮಧಾರಿ ಜನಪದ ಸಾಹಿತ್ಯ ಪ್ರಕಟಣಾ ಸಮಿತಿ, ಆ ಸಮಿತಿಯ ಮೂಲಕ ಎಲ್ಲರೂ ನಮ್ಮ ಜನಪದ ಸಾಹಿತ್ಯ ಸಂಗ್ರಹ ಆಗಿದೆ, ಅವನ್ನೆಲ್ಲ ನಾವು ಸಂಪುಟ ರೂಪದಲ್ಲಿ ತರ್ತಾ ಇದ್ದೇವೆ. ಆ ಸಂಪುಟ ನಾಮಧಾರಿಗಳ ಬಗ್ಗೆ ಏನೆಲ್ಲ ಸಂಶೋಧನೆ ಮಾಡಿದ್ದಾರೆ, ಆ ಲೇಖನಗಳಿವೆ ಮತ್ತು ಸಂಗ್ರಹ ಮಾಡಿದ ಜನಪದ ಸಾಹಿತ್ಯಕ್ಕೆ ಆಮೇಲೆ ಅದರ ಮೇಲೆ ಬರುವಂಥ ವ್ಯಾಖ್ಯಾನಗಳಿವೆ. ಸರ್ ವ್ಯಾಖ್ಯಾನ ಪುಸ್ತಕ ಅಲ್ಲ ಒಂದೇ ವಿವೇಕಾನಂದ ಅದು ಕೈಯಲ್ಲಿ ಅಲ್ಲ ಅದು ಮೂರನೇ ನಿಂತಲ್ಲ ಸರ್, ಅದು ಮೂರನೇ ಈಗ ನಾಯಕರೊಂದು, ಈಗ ನಾಯಕರು ಎರಡನೇ ಸಂಘ, ಎಲ್ಲ ನಾಯಕರು ಒಂದನೇ ಸಂಘ, ಮತ್ತೆ ಮೂರಿದೆ ಮೂರು ಮತ್ತು ನಾಲ್ಕನೇ ಸಂಘಕ್ಕೆ ಸಂಬಂಧಪಟ್ಟಿರುವುದು ಇವೆಲ್ಲ ಕಥನಗೀತೆಗಳಲ್ಲಿ ಒಟ್ಟಿನಲ್ಲಿ ಈಗ ನಮ್ಮ ಶ್ರೀಯರ್ ನಾಯಕರು ಹೇಳಿದ ಹಾಗೆಯೇ ಇದು ನಮ್ಮ ನಾಮಧಾರಿಗಳ ಎಲ್ಲವರ ಮನೆಯಲ್ಲಿ ಇರಬೇಕಾದಂಥ ಸಂಗತಿ ಇದು. ಇದನ್ನು ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಒಂದು ಜನಾಂಗದ ಸಮಗ್ರ ಜನಪದ ಸಾಹಿತ್ಯವನ್ನು ಈ ರೀತಿಯಲ್ಲಿ ಪ್ರಕಟ ಮಾಡಿದ್ದು ಕಂಡುಬಂದಿದೆ, ಭಾಗಶಃ ಪ್ರಕಟ ಮಾಡಿದೆ. ಆದರೆ ನಾಮಧಾರಿಗಳ ಮೊತ್ತ ಮೊದಲಿಗೆ ನಾಮಧಾರಿಗಳ ಜನಪದ ಸಾಹಿತ್ಯ ಸಮಗ್ರವಾಗಿ ಬರ್ತಾ ಇದೆ ಅನ್ನೋದು ಭಾಳ ನಾವು ಹಂಚಿಕೊಳ್ತಾ ಇದ್ದೀವಿ. ಸರ್ ಅದು ಹೇಳಿ ನಾವು ಹೇಗೆ ಮಾಡ್ತಾ ಇದ್ದೇವೆ, ರಾಜೀವ ನಾಯ್ಕ ಹೇಳ್ತಾ ಇದ್ದಾರೆ, ಇದನ್ನು ನಮ್ಮ ಕಷ್ಟ ಸುಖ ಹೇಳ್ಕೊಳ್ತಾರೆ. ನೋಡಿ ಸ್ವಾಮಿ, ಇದು ಕೇಸ್ ಬಂದಿದೆ, ನಮ್ಮ ಮಾಧ್ಯಮದಲ್ಲಿ ಗೊತ್ತಾಗ್ತದೆ. ಈ ಪುಸ್ತಕ ಪ್ರಕಟ ಮಾಡಿದ 500ಕ್ಕಿಂತ ಜಾಸ್ತಿ ಪುಟ ಇರುವಂಥದ್ದು. ಇಂಥ ಪುಸ್ತಕವನ್ನು ಮಾಡಬೇಕಾದ್ರೆ ಇದರ ಮುದ್ರಣ ವೆಚ್ಚ ಎಷ್ಟು ಬರ್ಬೋದು? ನಮಗೆ ನಾವೇ ಮುದ್ರಣದಲ್ಲೇ ಮಾಡಿಸಿಕೊಂಡು 1.5 ಲಕ್ಷ ಆಗಿದೆ, 500 ಕೃತಿಗೆ 1.5 ಲಕ್ಷ. ಈಗ 1.5 ಲಕ್ಷ ನಾವು ತಯಾರಿ ಮಾಡಬೇಕು. 4ನೇ ಸಂಪುಟ, 3 ಸಂಪುಟ ನಾವು 1,500,000 ಮಾಡ್ತಾ ಇದ್ದೀವಿ. 1,500,000 ನಿಮ್ಮ ಸ್ವಾಮಿ ನಾವು ಹೇಳೋದು ಎಲ್ಲಿ, ನೀವೆಲ್ಲ ತಾಲೂಕು ಅಧ್ಯಕ್ಷರು ಇದ್ದೀರಿ, ದಯವಿಟ್ಟು ನಿಮ್ಮ ತಾಲೂಕುಗಳಲ್ಲಿ ನಾವು ಪುಸ್ತಕ ಅಭಿಯಾನವನ್ನು ಮಾಡ್ತೇವೆ, ಅದು ಕೂಡ ಇದೆ. ನಿಮ್ಮ ತಾಲೂಕಿನಲ್ಲಿ ಕೆಲವು ಸೆಟ್ ಅಂದರೆ 3 ಸಂಪುಟ, ಈ 4 ಸಂಪುಟ ಮಾತಾಡೋದು ಬೇರೆ ಆಗ್ತದೆ. ನಾವು ಬಂದಾಗ ನೀವು ಕರೆದ್ರೆ ನಾವು ಭಾಳ ಸಂತೋಷ, ನಮ್ಮ ತಾಲೂಕಿಗೆ ಬನ್ನಿ,